ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನುಪಾಟಿ. ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಎಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇರುವಂತಹ ಒಂದು ರಿಯಾಲಿಟಿ ಶೋಗಾಗಿ ಅಂತ ಹೇಳಿದ್ರೆ ದಟ್ ಈಸ್ ಬಿಗ್ ಬಾಸ್. ಸೊ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಆ್ಯಂಡ್ ಆಲ್ರೆಡಿ ಅಗ್ನಿ ಪರೀಕ್ಷೆ ಅಂತ ಏನು ಸಜ್ಜಾಗಿದೆ, ನಡೀತಾ ಇದೆ ಆಲ್ರೆಡಿ. ಸೊ ಇದಕ್ಕೆ ಒಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಕ್ಲಾರಿಟಿ ಕೂಡ ಮತ್ತೊಂದು ಕಡೆ ಸಿಗ್ತಾ ಇದೆ. ಅಂದರೆ ಬೇರೆ ಭಾಷೆಯ ರಿಯಾಲಿಟಿ ಶೋಸ್ಗಳನ್ನ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಸೊ ಅಲ್ಲಿ ನಡೆಯುವಂತಹ ಅಗ್ನಿ ಪರೀಕ್ಷೆಗೆ ಹೋಲಿಕೆ ಮಾಡಿದ್ರೆ ನಮ್ಮ ಕನ್ನಡದ ಅಗ್ನಿ ಪರೀಕ್ಷೆ ತುಂಬಾನೇ ರಿಯಲಿಸ್ಟಿಕ್ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಬಿಕಾಸ್ ಇಲ್ಲಿ ಜನಸಾಮಾನ್ಯರನ್ನ ನಡೆಸ್ಕೊಳ್ಳುವಂತಹ ರೀತಿ ನೀತಿಯ ಬಗ್ಗೆ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ಗಳು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಸಗಣಿಯನ್ನ ಮುಖಕ್ಕೆ ಹಚ್ಕೊಳ್ಳೋದಾಗಿರ್ಬೋದು, ಆ್ಯಂಡ್ ಮತ್ತೆ ಕೊಟ್ಟಿದ್ದ ಗಿನ್ನಿಸ್ ರೆಕಾರ್ಡನ್ನೇ ಹರಿದು ಹಾಕೋದಾಗಿರ್ಬೋದು, ಮತ್ತು ಒಂದಷ್ಟು ಉಚ್ಚಾಟಗಳನ್ನ ಬೆಳೀತಾರೆ. ಬಿಕಾಸ್ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನುವಂತಹ ಗುರಿ, ಮತ್ತೊಂದು ಕಡೆ ಆ ಕೆಲಸದಲ್ಲಿ ಇರಬೇಕಾದಂತಹ ಹುಚ್ಚು. ಸೊ ಅದೆರಡೂ ಕೂಡ ಇದ್ದಂತಹ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಅನ್ನುವಂಥದ್ದನ್ನ ಅವರು ತೋರಿಸ್ಕೊಳ್ಳುವಂಥದ್ದು. ಅಂದ್ರೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರೆಲ್ಲ ಬರಬೇಕು ಅನ್ಕೊಂಡಿರ್ತಾರೆ ಸೊ ಅವ್ರುಗಳು. ಬಟ್ ಆದ್ರೆ ಈ ಕಡೆ ಬಿಗ್ ಬಾಸ್ ಅವರು ಈ ರೀತಿಯಾಗಿ ಸೃಷ್ಟಿ ಮಾಡ್ತಾ ಇದ್ದಾರಾ ಅಂದ್ರೆ TRPಗೋಸ್ಕರ ಆಗಿರ್ಬೋದು, ರಿಯಲ್ ಅನ್ನೋದಿಲ್ಲ, ಬರೀ ರೀಲೇ ಇದೆ ಅನ್ನುವಂತಹ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಕಡೆ ಆಗ್ತಾ ಇದೆ. ಬಟ್ ಅದನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ರ್ಯಾಪರ್ ಅವರು ಏನು ಆ ಸವಾಲ್ ಸಿಗತ್ತೆ, ಆ ಸಂದರ್ಭದಲ್ಲಿ ಅವರೇ ಅದನ್ನ ಫೇಸ್ ಮಾಡೋದು, ಅವರೇ ಅದನ್ನ ಒಪ್ಕೊಳ್ಳೋದು. ವಿನಯ್ ಗೌಡ ಅವ್ರು ಕೊಟ್ಟಿದ್ದಕ್ಕಂತ ಟಾಸ್ಕ್ ಅಲ್ಲ ಅದು. ನಾನು ರೆಡಿ ಇದ್ದೀನಿ ಅಂತ ಅನ್ನೋಂಥ ಸಂದರ್ಭದಲ್ಲಿ ಓಕೆ ಯು ಡೂ ಅಂತ ಹೇಳಿಬಿಟ್ಟು ವಿನಯ್ ಗೌಡ ಅವ್ರು ಹೇಳ್ತಾರೆ. ಸೊ ಇದು ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗುತ್ತೆ. ಸಗಣಿನ ಮುಖಕ್ಕೆ ಹಚ್ಕೊಳಿಸೋದು, ಮತ್ತೆ ಗಿನ್ನಿಸ್ ರೆಕಾರ್ಡನ್ನ ಹರಿದು ಹಾಕ್ಸೋದು, ತಲೆ ಬೋಳಿಸ್ಕೊಡೋದು, ಇದೆಲ್ಲ ಬಂದಂಥ ಸಂದರ್ಭದಲ್ಲಿ ನೀವು ಜನಸಾಮಾನ್ಯರಿಗೆ ಅಂದ್ರೆ ಕಾಮನ್ ಪೀಪಲ್ಸ್ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಅವ್ರಿಗೆ ಟಾಸ್ಕ್ಗಳನ್ನ ಕೊಡ್ತಾ ಇದ್ದೀರಾ. ಇದೇ ಟಾಸ್ಕ್ಗಳನ್ನ ನೀವು ಸೆಲೆಬ್ರಿಟೀಸ್ಗಾದ್ರೆ ಕೊಡ್ತೀರಾ? ಬಿಗ್ ಬಾಸ್ ಮನೆಯಲ್ಲಿ ಈಗ ಸೆಲೆಬ್ರಿಟೀಸ್ ಆಗಲಿ ಕಾಮನ್ ಪೀಪಲ್ ಆಗಲಿ ಎಲ್ಲರೂ ಕೂಡ ಈಕ್ವಲ್ ಒಂದೇ. ಬಟ್ ಇಲ್ಲಿ ಹೊರಗಡೆ ಈ ಅಗ್ನಿ ಪರೀಕ್ಷೆ ಅಂತ ಏನ್ ನಡೀತಾ ಇದೆ, ಇದು ನಡೆಯುವಂತಹ ಸಂದರ್ಭದಲ್ಲಿ ನೀವು ಜನಸಾಮಾನ್ಯರಿಗೆ ಕಾಮನ್ ಪೀಪಲ್ಗೆ ಆಗಿದ್ದಕ್ಕೇನೆ ನೀವು ಈ ರೀತಿಯಾದಂತಹ ಟಾಸ್ಕ್ ಅನ್ನ ಕೊಡ್ತಾ ಇರೋದು. ಸೆಲೆಬ್ರಿಟೀಸ್ಗಾದ್ರೆ ಈ ರೀತಿಯಾಗಿ ಟಾಸ್ಕ್ ಅನ್ನ ಕೊಡೋಕೆ ಚಾನ್ಸ್ ಇರಲಿಲ್ಲ ಅನ್ನುವಂತಹ ಒಂದಷ್ಟು ಚರ್ಚೆಗಳು, ವಿಚಾರಗಳು ಬರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕ್ಲಾರಿಫಿಕೇಶನ್ ಅಲ್ಲಿ ರ್ಯಾಪರ್ ಅವರೇ ನಾನು ಎಲ್ಲದನ್ನು ಮಾಡೋದಕ್ಕೆ ರೆಡಿ ಇದ್ದೀನಿ, ಸಿದ್ಧನಿದ್ದೀನಿ, ನಾನು ಒಳಗೆ ಹೋಗೋದಿಕ್ಕೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅವರೇ ನಾನು ರೆಡಿ ಇದ್ದೀನಿ ಇದೆಲ್ಲ ಪೋಚ್ಕೊಳ್ಳೋದಕ್ಕೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಓಕೆ ನೋಡೋಣ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ವಿನಯ್ ಗೌಡ ಅವರು ಹೇಳ್ತಾರೆ. ಸೊ ಇದು ಒಂದು ಕ್ಲಾರಿಫಿಕೇಶನ್. ಸೊ ಅಲ್ಲಿ ಗೊತ್ತಾಗುತ್ತೆ. ಸೊ ನಾಟ್ ದಟ್ ಮಚ್ ಆಫ್ ರಿಯಾಲಿಟಿ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಒಂದಿಷ್ಟು ರಿಯಾಲಿಟಿಗಳನ್ನ ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದ ನಂತರ ಚರಣ್ ಅವರು ಕೂಡ ಸೆಲೆಕ್ಟ್ ಆಗ್ತಾರೆ. ಸೊ ಅವರನ್ನು ಕೂಡ ಯಾಕಾಗಿ ಸೆಲೆಕ್ಟ್ ಮಾಡಿದ್ರು, ಅವ್ರು ಚರಣ್ ಅವ್ರನ್ನ ಸೆಲೆಕ್ಟ್ ಮಾಡುವಂಥ ಕ್ವಾಲಿಟೀಸ್ ಏನಿದೆ ಅಂತ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅವರ ಒಂದು ಖಡಕ್ ಆನ್ಸರ್ಸ್ ಆಗಿರ್ಬೋದು, ಬೋಲ್ಡ್ನೆಸ್ ಆಗಿರ್ಬೋದು, ಮತ್ತೆ ಏನೆಲ್ಲ ಅವರಲ್ಲಿ ಗುಣಗಳು ಇದೆ ಅನ್ನುವಂಥದ್ದು ಅವರು ನೆಕ್ಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ನಾವು ಏನೋ ಒಂದು ಜಡ್ಜಸ್ ಅಂತ ಹೇಳ್ಬಿಟ್ಟು ಆ ಸ್ಥಾನದಲ್ಲಿ ಕೂರಿಸಿದಂಥ ಸಂದರ್ಭದಲ್ಲಿ ಅವರು ಸುಮ್ಮನೆ ಯಾವುದನ್ನು ಕೂಡ ಯಾರನ್ನೂ ಕೂಡ ಸೆಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಬಿಕಾಸ್ ಆಡಿಷನ್ಸ್ ನಡೆಯುವಂತಹ ಸಂದರ್ಭದಲ್ಲಿ, ಅಗ್ನಿ ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ನೇರವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಸುಮ್ಮನೆ ಇಲ್ಲ ಇದು ನಾಟಕೀಯವಾಗಿದೆ, ರಿಯಲ್ ಅಲ್ಲ ರೀಲ್ ತರ ಇದೆ ಅಂತ ಹೇಳೋದು ತುಂಬಾ ಈಸಿ. ಬಟ್ ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ, ಅವ್ರು ಎಷ್ಟು ತಲೆ ಕೆಡಿಸ್ಕೊಂಡಿರ್ತಾರೆ, ಆ ಸೆಲೆಕ್ಷನ್ ಆ ಪ್ರೊಸೀಜರ್ಸ್ ಎಲ್ಲ ಏನಿರುತ್ತೆ, ಸೊ ಅದೆಲ್ಲದೂ ಕೂಡ ಅವ್ರುಗಳಿಗೆ ಮಾತ್ರ ಗೊತ್ತಿರುವಂತಹ ವಿಚಾರ. ಬಟ್ ನಾವು ನೋಡಿದಂತಹ ಸಂದರ್ಭದಲ್ಲಿ, ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ಬೆಳಕಿಗೆ ಬಂದಿರುವಂಥದ್ದು. ಸೊ ಅಲ್ಲಿ ರ್ಯಾಪರ್ ಅವ್ರದ್ದು ಒಂದು ಕ್ಲಾರಿಟಿ ಸಿಕ್ತು, ಅಲ್ಲಿ ಏನು ಕೂಡ ರೀಲ್ ಇಲ್ಲ, ಅವ್ರೇನೆ ನಾನು ರೆಡಿ ಇದ್ದೀನಿ ತಲೆ ಬೋಳ್ಸ್ಕೊಳ್ಳೋದಕ್ಕೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ವಿನಯ್ ಗೌಡ ಅವರು ಓಕೆ ಅಂತ ಹೇಳ್ತಾರೆ. ಸೊ ಇದು ಒಂದು. ಆ್ಯಂಡ್ ಚರಣ್ ಅವ್ರನ್ನ ಏನಕ್ಕಾಗಿ ಸೆಲೆಕ್ಟ್ ಮಾಡಿದ್ರು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಹುಟ್ಟುತ್ತೆ. ಸೊ ಅಲ್ಲೂ ಕೂಡ ಅವರ ಮಾತಿನ ಶೈಲಿ ಆಗಿರ್ಬೋದು, ಮತ್ತೆ ಅವರಲ್ಲಿರುವಂತಹ ಒಂದಷ್ಟು ಟ್ಯಾಲೆಂಟ್, ಅದೆಲ್ಲವನ್ನು ಕೂಡ ಅವರು ಸ್ಟೇಜ್ ಮೇಲೆ ಪ್ರದರ್ಶನ ಮಾಡ್ತಾರೆ ಒಂದಷ್ಟು. ಸೊ ಅದೆಲ್ಲ ಮಾತುಕತೆ ಆಡ್ಬಿಟ್ಟು ಯಾಕಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಒಂದಷ್ಟು ಎಲ್ಲವನ್ನೂ ಕೂಡ ಆ ಫಸ್ಟ್ ಅಗ್ನಿ ಪರೀಕ್ಷೆಯಲ್ಲಿನೇ ಎಲ್ಲವನ್ನೂ ಕೂಡ ಹೇಳಕ್ಕಾಗಲ್ಲ, ತೋರಿಸೋದಕ್ಕೂ ಆಗೋದಿಲ್ಲ. ಸೊ ನೆಕ್ಸ್ಟ್ ಡೇಸ್ ಅಲ್ಲಿ ಚರಣ್ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅನ್ನುವಂಥ ಒಂದಷ್ಟು ಅಂಶಗಳು ಕೂಡ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಮಾತನಾಡೋ ಶೈಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎದುರಾಳಿನ ಕೆಣಕೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
ಅಂದ್ರೆ ಮೀನ್ಸ್ ಅಲ್ಲಿ ಹೇಗೆ ಅವರು ಆ ಆಟಿಟ್ಯೂಡ್ ನ ಮೇಂಟೈನ್ ಮಾಡ್ತಾರೆ, ಮತ್ತೆ ಆ ಪ್ರೆಷರ್ ಕ್ರಿಯೇಟ್ ಆದಾಗ ಇವ್ರು ಕೆಣಕದಾಗ ಆಗಿರ್ಬೋದು ಅಥವಾ ಎದುರಾಳಿ ಕೆಳಕದಾಗ ಆಗಿರ್ಬೋದು, ಆ ಪ್ರೆಷರ್ ಕ್ರಿಯೇಟ್ ಆದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಹೇಗೆ ಎಲ್ಲವನ್ನೂ ಕೂಡ ಅವರು ಫೇಸ್ ಮಾಡ್ತಾರೆ ಅನ್ನುವಂಥದ್ದು ಜಡ್ಜಸ್ ನೋಡಿದ್ದಾರೆ ವೇದಿಕೆ ಮೇಲೆ. ಸೊ ಹಾಗಾಗಿ ಚರಣ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಮತ್ತೊಂದು ಕಡೆ ಸಿಕ್ಕಿರುವಂಥದ್ದು, ಮಾಹಿತಿ ಕೂಡ ಮತ್ತೊಂದು ಕಡೆ ಸಿಕ್ಕಿರುವಂಥದ್ದು. ಸೊ ಇಲ್ಲಿಗೆ ಇದೆರಡು ಕೂಡ ಕ್ಲಿಯರ್ ಆಯಿತು. ಅಂಡ್ ನೆಕ್ಸ್ಟ್ ಮೆಕ್ಯಾನಿಕ್ ಮಹಿಳೆ, KSRTC ಮೆಕ್ಯಾನಿಕ್ ಮಹಿಳೆ. ಸೊ ಇವರು ಕೂಡ ಸೆಲೆಕ್ಟ್ ಆಗಿರುವಂಥದ್ದು ನಿಜಕ್ಕೂ ಅಚ್ಚರಿ ಅಂತಾನೆ ಹೇಳ್ಬೋದು. ಇದು ಅವರಲ್ಲೂ ಕೂಡ ಒಂದಷ್ಟು ಕ್ವಾಲಿಟೀಸ್ ಅನ್ನ ನೋಡ್ಬಿಟ್ಟು ಮತ್ತೆ ಸವಾಲುಗಳನ್ನ ಎದುರಿಸುವಂತಹ ಶಕ್ತಿ ಆಕೆಗೆ ಇದೆ ಅಂತ ಹೇಳ್ಬಿಟ್ಟು, ಮತ್ತೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿಯ ಪ್ರೆಷರ್ ಕ್ರಿಯೇಟ್ ಆಗತ್ತೆ ಅದನ್ನ ತಡ್ಕೊಳ್ಳುವಂತಹ ಕೆಪಾಸಿಟಿ ಇದೆಯಾ, ಎಷ್ಟು ದಿನ ಇವರು ದೂರ ಹೋಗಬಹುದು ನೋಡೋಣ. ಇಲ್ಲಿ ಒಂದಷ್ಟು ಪ್ರೆಷರ್ ಅನ್ನ ಕೊಟ್ಟಾಗ ವೇದಿಕೆ ಮೇಲೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಇವ್ರು ಎಷ್ಟು ದಿನ ಉಳಿದುಕೊಳ್ಬಹುದು ಅನ್ನುವಂಥ ಗೆಸಸ್ ಅನ್ನ ಮಾಡುವಂತ ಒಂದು ಸಾಮರ್ಥ್ಯ, ಒಂದು ಅಬಿಲಿಟಿ ಅವ್ರಿಗಿರುತ್ತೆ. ಸೊ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಟಾಸ್ಕ್ ಗಳನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅಲ್ಲಿ ಯಾರು ಹೌದು ಇವರು ಒಂದ್ ಸ್ವಲ್ಪ ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ನಿಭಾಯಿಸ್ತಾರೆ, ಆ ಪ್ರೆಷರ್ ಅನ್ನ ತಡ್ಕೊಳ್ತಾರೆ, ಎಂಟರ್ಟೈನ್ ಮಾಡ್ತಾರೆ ಚೆನ್ನಾಗಿ ಅಂತ ಅನ್ಸುತ್ತೆ. ಸೊ ಅವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಇಲ್ಲೂ ಕೂಡ KSRTC ಮೆಕ್ಯಾನಿಕ್ ಮಹಿಳೆ ಕೂಡ ಅದೇ ರೀತಿಯಾಗಿ ಸೆಲೆಕ್ಟ್ ಆಗಿರುವಂಥದ್ದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಯಾವ ರೀತಿಯಾಗಿ ಮೂಡ್ ಬರುತ್ತೆ ಅಂಡ್ ಸೆಲೆಕ್ಟ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಯಾವ ರೀತಿಯಾಗಿ ನಮ್ಮನ್ನೆಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕಂತೂ ಏನು ಸೆಲೆಕ್ಷನ್ ಪ್ರೋಸೆಸ್ ನಡೀತಾ ಇದೆ, ಅಗ್ನಿ ಪರೀಕ್ಷೆ ಅಂತ ಏನು ನಡೀತಾ ಇದೆ, ರೀಲ್ ಅಂತ ಹೇಳ್ಬಿಟ್ಟು ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದು ಯಾವುದೂ ಕೂಡ ರೀಲ್ ಅಲ್ಲ, ಎಲ್ಲವೂ ಕೂಡ ರಿಯಲಿಸ್ಟಿಕ್ ಆಗಿ ಇರುವಂಥದ್ದು. ಅಂಡ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ ಯಾಕೆ ಸೆಲೆಕ್ಟ್ ಮಾಡಿದ್ರು ಚರಣ್ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಒಂದಷ್ಟು ಅಂಶಗಳು ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಇನ್ನೂ ಗೊತ್ತಾಗಬೇಕು ಅಂದ್ರೆ ನಾವು ಬಿಗ್ ಬಾಸ್ ಅನ್ನ ನೋಡ್ಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅಂಡ್ ಅವರು ಮೇನ್ ಆಗಿ ಹೇಳ್ತಾರೆ ಜಡ್ಜಸ್, ಅವರು ಪ್ರೆಷರ್ ಅನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೊಂಡ್ರು ಚರಣ್ ಅಂಡ್ ಯಾವ ರೀತಿಯಾಗಿ ಎದುರಾಳಿಗೆ ಒಂದು ಟಕ್ಕರನ್ನ ಕೊಡ್ತಾರೆ. ಸೊ ಅದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿ ಸೆಲೆಕ್ಟ್ ಮಾಡಿರುವಂಥದ್ದು. ಸೊ ಇನ್ನೇನು ಕೆಲವೇ ದಿನಗಳು ಮಾತ್ರ ಇರುವಂಥದ್ದು, ದಿನಗಳನ್ನೇ ಆರಂಭ ಆಗಿದೆ. ಸೊ ಬಿಗ್ ಬಾಸ್ ಯಾವ ರೀತಿಯಾಗಿ ಮೂಡ್ ಬರುತ್ತೆ, ಏನೇನೆಲ್ಲ ವಿಶೇಷತೆಗಳಿರುತ್ತೆ, ಮತ್ತೆ ಕಾಮನ್ ಮ್ಯಾನ್ ಜೊತೆಗೆ ಸೆಲೆಬ್ರಿಟೀಸ್ಗಳ ಪೈಪೋಟಿ ಹೇಗಿರುತ್ತೆ, ಸೊ ಎಲ್ಲವೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮುಂದೆ ಬರಲಿದೆ. ಸೊ ನೋಡೋಣ ಬಿಗ್ ಬಾಸ್ ಯಾವ ರೀತಿಯಾಗಿ ನಮ್ಮೆಲ್ಲರನ್ನು ಕೂಡ ರಂಜಿಸಲಿದೆ, ಯಾವೆಲ್ಲ ಕಂಟೆಸ್ಟೆಂಟ್ಗಳು ವಿಭಿನ್ನವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಕಂಟೆಸ್ಟೆಂಟ್ಗಳನ್ನ ನಾವು ನೋಡ್ಬೋದು, ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಇವತ್ತಿನ ಸ್ಪೆಷಲ್ ಕಂಟೆಂಟ್. ಇನ್ನಷ್ಟು ಒಳ್ಳೊಳ್ಳೆ ಅಪ್ಡೇಟ್ಗಳಿಗಾಗಿ ಜೊತೆಗೆ ಡೈಲಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್ ಪೇಜ್. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನುಪಾಟಿ. ಥ್ಯಾಂಕ್ ಯು.